Babylon 5. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದಂಥ ಲಕ್ಷ ಹಣ ಯಾರದ್ದು? ಈ ಸಂಬಂಧ ಮಾಜಿ ಉಪಮೇಯರ್ ವಿಚಾರಣೆ ಮಾಡಲಾಗಿದೆ. ವಿಜಯನಗರ ಎಸಿಪಿ ಕಚೇರಿಯಲ್ಲಿ ಮೋಹನ್ ರಾಜ್ ಅವರ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಹಣ ಯಾರದು? ಮಾಜಿ ಉಪಮೇಯರ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತಿರುವ ಕಾರಣಕ್ಕಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಮೋಹನ್ ರಾಜ್ ಅವರ ಹೆಸರು. ನಟ ದರ್ಶನ್ಗೆ 40 ಲಕ್ಷ ರೂಪಾಯಿ ಹಣ ನೀಡಿದ್ರು ಮೋಹನ್ ರಾಜ್. 70 ಲಕ್ಷಕ್ಕೂ ಅಧಿಕ ಹಣವನ್ನು ಸೀಸ್ ಮಾಡಿದ್ರು ಪೊಲೀಸರು. ಕೊಲೆಯ ನಂತರ ಹಣ ಪಡೆದಿದ್ರು ನಟ ದರ್ಶನ್. ಯಾವ ಕಾರಣಕ್ಕಾಗಿ ಹಣ ನೀಡಿದ್ರಿ ಎನ್ನುವ ವಿಚಾರಣೆಯನ್ನು ಇದೀಗ ಮೋಹನ್ ರಾಜ್ ಎದುರಿಸ್ತಾ ಇದ್ದಾರೆ. ಪೊಲೀಸರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಕೇಸನ್ನು ಮುಚ್ಚಿ ಹಾಕುವ ಬಹಳ ದೊಡ್ಡ ಪ್ರಯತ್ನ ಅಲ್ಲಿ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಹಣದ ವ್ಯವಹಾರ, ದರ್ಶನ್ ಮನೆಯಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇತ್ತಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ಗೆ ಸಡನ್ನಾಗಿ ಅಮೌಂಟನ್ನು ಕೊಟ್ಟಿದ್ದ್ಯಾರು ಅಂತ ನೋಡಿದ್ರೆ ಈ ಮೋಹನ್ ರಾಜ್ ಉಪಮೇಯರ್ ಆಗಿದ್ದರು, ಮಾಜಿ ಉಪಮೇಯರ್ ಅವರು. ಆದರೆ ಸಡನ್ನಾಗಿ ಹಣ ಕೊಟ್ಟಿದ್ದಾರೆ. ಈ ಹಣ ಯಾವ ಕಾರಣಕ್ಕೆ ಕೊಟ್ಟರು, ನಿಮಗೂ ಅವ್ರಿಗಿದ್ದಂಥ ವ್ಯವಹಾರ ಏನು, ಇಷ್ಟೊಂದು ನಗದು ನೋಡಿ. RBI ಗೈಡ್ಲೈನ್ಸ್ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನು ಮನೆಯಲ್ಲಿಟ್ಟುಕೊಳ್ಳುವ ಹಾಗಿಲ್ಲ ಅಥವಾ ಅದನ್ನು ವ್ಯವಹಾರ ಮಾಡುವ ಹಾಗಿಲ್ಲ. 2 ಲಕ್ಷಕ್ಕೆ ಮೇಲ್ಪಟ್ಟರೆ ಅದು ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ ಆಗಬೇಕು. ಆದರೆ ಇಲ್ಲಿ ಕ್ಯಾಶ್ ಕೊಟ್ಟಿರುವಂಥ ಉದ್ದೇಶ ಏನು, ಯಾವ ಉದ್ದೇಶಕ್ಕಾಗಿ ಕೊಟ್ರಿ, ಅವ್ರಿಗೂ ನಿಮಗೂ ಏನು ಸಂಬಂಧ, ಎಲ್ಲ ರೀತಿಯ ತನಿಖೆಯನ್ನು ಮೋಹನ್ ರಾಜ್ ಎದುರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇದೀಗ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ, ತನಿಖೆಯನ್ನು ಎದುರಿಸಿದ್ದಾರೆ. ಈ ಹಣದ ವ್ಯವಹಾರದ ವಿಚಾರಣೆ ಅಪ್ಡೇಟ್ಸ್ ಎಲ್ಲಿವರೆಗೂ ಬಂತು ಅಂತ? ಈಗಾಗಲೇ ಪೊಲೀಸ್ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗುವಂತೆ. 2ನೇ ಬಾರಿ ನೋಟಿಸ್ ಅನ್ನ ಮೋಹನ್ ರಾಜ್ಗೆ ಕೊಟ್ಟಿದ್ದಂಥದ್ದು. ಮೋಹನ್ ರಾಜ್ ಈ ಹಿಂದೆ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗಿರಲಿಲ್ಲ ಕಾರಣಾಂತರಗಳಿಂದ. ಇವತ್ತು ವಿಚಾರಣೆಗೆ ಹಾಜರಾಗಿದ್ರೆ ಏನು ಮಿಲನ ಪ್ರಕಾಶ್ ಕೂಡ ಹಾಜರಾದ, ಅದರ ಬೆನ್ನಲ್ಲೇ ಇವ್ರು ಕೂಡ ಹಾಜರಾಗಿರುವಂಥದ್ದು. ಹಾಜರಾಗಿ ವಿಚಾರಣೆನ ಎದುರಿಸಿರುವಂಥದ್ದು. ಅಂದ್ರೆ ಇವರು ಹಣವನ್ನ ಏನು ದರ್ಶನ್ಗೆ ಕೊಟ್ರು, ಸೊ ಆ ಹಣ ಎಲ್ಲಿಂದ ಬಂತು, ಯಾಕೆ ಕೊಟ್ರು, ಯಾಕೆ ಇಸ್ಕೊಂಡ್ರು, ಮತ್ತೆ ಹಣದ ಮೂಲ ಅದನ್ನ ಕೊಡಬೇಕಾಗುತ್ತೆ. ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡುವಾಗಿಲ್ಲ. ಸೊ ಹೀಗಾಗಿ ಇವರು 40 ಲಕ್ಷ ಹಣವನ್ನ ಕೊಟ್ಟಿರುವಂತದ್ದು. ಅದೆಲ್ಲವೂ ಕೂಡ ಇವರ ಬಳಿ ಪತ್ತೆಯಾಗಿದ್ದಂಥದ್ದು, ದರ್ಶನ್ ಬಳಿ. ಅದನ್ನು ಕೊಟ್ಟಿದ್ದು ಮೋಹನ್ ರಾಜ್ ಅಂತ ಹೇಳಿ ಅವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು. ಸೊ ಹೀಗಾಗಿ ಪೊಲೀಸರು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ದರ್ಶನ್ ಮತ್ತೆ ನಿಮ್ಮ ನಡುವೆ ಇರುವಂತಹ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಕೊಡ್ಲಿಕ್ಕೆ, ಅಂದ್ರೆ ಇಡೀ ಪ್ರಕರಣದಲ್ಲಿ ನಾವೇ ಹತ್ಯೆ ಮಾಡಿದ್ವಿ ಅಂತ ಒಪ್ಕೊಳ್ಳಿಕ್ಕೆ, ಸರೆಂಡರ್ ಆಗ್ಲಿಕ್ಕೆ ಏನು ಹಣವನ್ನ 5 ಲಕ್ಷನ ಇವ್ರು ಕೊಟ್ಟಿದ್ರು, ಹಣ ಇದರಿಂದ ಕೊಡ್ಲಾಗಿತ್ತ ಅನ್ನೋ ಕೂಡ ಅನುಮಾನ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಇವತ್ತು ವಿಚಾರಣೆಗೆ ಕೂಡ ACP ಚಂದನ್ ಅವರ ಕಚೇರಿಯ ಮುಂದೆ ತನಿಖಾಧಿಕಾರಿ ಅವರೇ ಆಗಿರುವ ಹಿನ್ನೆಲೆಯಲ್ಲಿ ಅವರ ಮುಂದೆ ಹಾಜರಾಗಿದ್ರು. ಸೊ ವಿಚಾರಣೆ ವೇಳೆ ಸಾಕಷ್ಟು ಪ್ರಶ್ನೆಯನ್ನ ಕೇಳಿರುವಂತದ್ದು. ಇನ್ನು ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್. ಬರಲ್ಲ